ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಸುಷ್ಮಿತಾ. ಮುಖ್ಯಾಂಶಗಳು. ಒಳಚರಂಡಿಯ ಎಸ್ಟಿಪಿ ಘಟಕಕ್ಕೆ ನಗರಾಭಿವೃದ್ಧಿ ಸಚಿವ ಬಸವರಾಜ ಭೇಟಿ. ಚರಂಡಿ ದುರಾವಸ್ಥೆ ಕಂಡು ನಗರಸಭೆ ಆಯುಕ್ತರ ವಿರುದ್ಧ ಗರಂ. ನೌಬಾದ್ನ ಬಿಡಿಎ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿ. ಗೋರ್ನಹಳ್ಳಿಯ ಎಸ್ಟಿಪಿ ಘಟಕದ ಸೋರಿಕೆ 6 ತಿಂಗಳಲ್ಲಿ ದುರಸ್ತಿ. ಸಚಿವ ಬೈರತಿ ಬಸವರಾಜ್ ಅವರಿಂದ ಹೇಳಿಕೆ. ತಾಯ್ನಾಡಿಗಾಗಿ ಪ್ರಾಣ ತ್ಯಾಗ ಮಾಡಿದ ವೀರ ಯೋಧರ ಆತ್ಮಶಾಂತಿಗಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಬೀದರ್ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಕೆ. ಬೀದರ್ನ ಕರೇಜ್ಗೆ ಸಚಿವ ಬೈರತಿ ಬಸವರಾಜ್ ಶಾಸಕರೊಂದಿಗೆ ಭೇಟಿ. ವೀಕ್ಷಣೆ. ಕರೇಜ್ ಅಭಿವೃದ್ಧಿಗೆ 15 ದಿನಗಳಲ್ಲಿ ವರದಿ ನೀಡಲು ಸೂಚನೆ. ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೀದರ್ನಲ್ಲಿ ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿ ವತಿಯಿಂದ ಪ್ರತಿಭಟನಾ ಮೆರವಣಿಗೆ. ಗ್ರಾಮ ವಿಕಾಸ ಯೋಜನೆ ಕಾಮಗಾರಿಗೆ ಎಂಎಲ್ಸಿ ವಿಜಯ್ ಸಿಂಗ್ ಅವರಿಂದ ಚಾಲನೆ. ಹಿಂದುಳಿದ ಕಮಲನಗರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ವಿಜಯ್ ಸಿಂಗ್ ಅವರಿಂದ ಭರವಸೆ. ವಾರ್ತೆಯ ವಿವರಗಳು. ಗೋರ್ನಹಳ್ಳಿ ಸಮೀಪದಲ್ಲಿನ ಕೊಳಚೆ ನೀರು ಶುದ್ಧೀಕರಣ ಘಟಕಕ್ಕೆ ನಗರಾಭಿವೃದ್ಧಿ ಸಚಿವ ಬಸವರಾಜ್ ಅವರು ಭೇಟಿಯನ್ನು ನೀಡಿದ್ದು, ಹತ್ತಿರದಲ್ಲೇ ಇದ್ದ ಹಳೆಯ ಕೊಳಚೆ ನೀರು ಶುದ್ಧೀಕರಣ ಘಟಕಗಳ ಆವರಣದಲ್ಲಿ ಸಂಚರಿಸಿದಾಗ ಇದೆಲ್ಲವೂ ಕಣ್ಣಿಗೆ ಬಿದ್ದದಷ್ಟೇ ಅಲ್ಲದೆ ಅಲ್ಲಿದ್ದ ಸುತ್ತಮುತ್ತಲಿನ ಜನರ ಆಕ್ರೋಶವನ್ನು ಸಚಿವರು ಎದುರಿಸುವಂತಾಯಿತು. ಬೆಳೆದು ನಿಂತಿದ್ದ ಮುಳ್ಳಿನ ಗಿಡಗಳು, ತುಂಬಿ ಹರಿಯುತ್ತಿದ್ದ ಮ್ಯಾನ್ಹೋಲ್, ಬಾವಿ ಸೇರುತ್ತಿರುವ ಕೊಳಕು ನೀರು, ಜನರ ಆಕ್ರೋಶ ಇವೆಲ್ಲವೂ ಕೂಡ ನಗರಾಭಿವೃದ್ಧಿ ಸಚಿವ ಬಿಎ ಬಸವರಾಜ್ ಅವರು ಕೊಳಚೆ ನೀರು ಶುದ್ಧೀಕರಣ ಘಟಕಕ್ಕೆ ಭೇಟಿ ಮಾಡಿದ ವೇಳೆಯಲ್ಲಿ ಎದುರಿಸಬಹುದಾದ ಸಂದರ್ಭ ಎದುರಾಯಿತು. ತೆರೆದ ಬಾವಿ, ಕೊಳವೆ ಬಾವಿಗಳಲ್ಲಿ ಕೊಳಕು ನೀರು ಸೇರುತ್ತಿದ್ದು ಶುದ್ಧೀಕರಣ ಘಟಕದ ದುರಾವಸ್ಥೆ ಇದಕ್ಕೆ ಕಾರಣವಾಗಿದೆ ಎಂದಾಗ ಅಧಿಕಾರಿಗಳು ಜನರ ಮಾತನ್ನ ಅಲ್ಲಗಳೆಯುತ್ತಿದ್ದಾರೆ ಎಂಬುದು ಕಂಡುಬಂದಿತು. ಬೀದರ್ನ ಗೋರ್ನಹಳ್ಳಿ ಬಳಿಯ ಎಸ್ಟಿಪಿ ಘಟಕಕ್ಕೆ ಭೇಟಿ ನೀಡಿದ ನಗರಾಭಿವೃದ್ಧಿ ಸಚಿವರಾದ ಬಸವರಾಜ್ ಅವರು ಪರಿಸ್ಥಿತಿಯನ್ನು ಅವಲೋಕಿಸಿದರು. ಈ ವೇಳೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಸಮಾಧಾನಗೊಂಡ ಸಚಿವರು ನೀರು ಶುದ್ಧೀಕರಣ ಘಟಕದ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳಿಂದ ವಿವರಣೆ ಕೇಳಿ ತಾಂತ್ರಿಕ ತೊಂದರೆಯನ್ನು ಬರುವ 6 ತಿಂಗಳೊಳಗೆ ಸರಿಪಡಿಸಬೇಕು ಎಂದು ಕೆಯುಐಎಫ್ಡಿಸಿಯ ಅಭಿಯಂತರರಿಗೆ ಗಡುವು ನೀಡಿದರು. ಕೊಳಚೆ ನೀರು ಶುದ್ಧೀಕರಣ ಘಟಕಕ್ಕೆ ಹೋಗಲು ಅಳವಡಿಸಿದ ಸೆಪ್ಟಿಕ್ ಟ್ಯಾಂಕ್ನಿಂದ ನೀರು ಪೋಲಾಗುತ್ತಿರುವುದನ್ನು ಇದೇ ವೇಳೆ ಗಮನಿಸಿ ಕೆಯುಐಎಫ್ಡಿಸಿ ಅಧಿಕಾರಿಗಳ ಕಾರ್ಯವೈಖರಿಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ವಾರದೊಳಗೆ ಸರಿಪಡಿಸಲು ಸ್ಥಳದಲ್ಲಿದ್ದ ಅಭಿಯಂತರರಿಗೆ ನಿರ್ದೇಶನ ನೀಡಿದರು. ನಗರದ ಸಿಟಿಪಿಯಲ್ಲಿ ಸೋರಿಕೆಯ ದುರಸ್ತಿಗೆ 6 ತಿಂಗಳ ಕಾಲಾವಕಾಶ ನೀಡಿದ್ದು, ಸ್ವಂತ ಹಣದಲ್ಲಿ 6 ತಿಂಗಳಲ್ಲಿ ದುರಸ್ತಿ ಮಾಡಲು ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದೇನೆ. ಒಳಚರಂಡಿ ವ್ಯವಸ್ಥೆಯು ಬರುವ 6 ತಿಂಗಳಲ್ಲಿ ಸಂಪೂರ್ಣ ಕಾರ್ಯಾಚರಣೆ ಆಗಲಿದೆ ಎಂದು ಸಚಿವರಾದ ಬಸವರಾಜ್ ಅವರು ತಿಳಿಸಿದರು. ಸೊ ಇದನ್ನೆಲ್ಲ ಕೂಡ ಅನ್ಕೊಂಡ್ಕೊಂಡು ನೀನು ಅವ್ರ ಕಡೆ ಇನ್ನು ಮಾಡಿ ನನಗೆ ವಾಟ್ಸಪ್ಪಲ್ಲಿ ಫೋಟೋ ಹಾಕಿ ಮತ್ತು ಅವ್ರ ಕಡೆಯಿಂದ ಫೋನ್ ಮಾಡಿಸಿ ಇಬ್ಬರು ಸೇರಿಕೊಂಡು ಎಲ್ಲಿ ಹೋಗ್ಬಾರ್ದು, ನೀವು ಗುಲ್ಬರ್ಗ ಹೋಗ್ಬಾರ್ದು, ಈ ಕೆಲಸ ಮುಗಿಯಗಂಟ ಇಲ್ಲೇ ನಿಂತು ಇಲ್ಲ ಟಿಕ ನೀವು ಇದು ಸೂಪರ್ವೈಸ್ ಮಾಡಿ ದಿನೇಶ್ ಯು ಆರ್ ಚೀಫ್ ಇಂಜಿನಿಯರ್, ಯು ಹ್ಯಾವ್ ಟು ಡೂ ಟೇಕ್ ಕೇರ್. ಅವ್ರು ಹೇಳಿದ್ರು ಇಲ್ಲಿ ಮೋಟ್ರ್ ಕುಂದಿಸಿ ಇವತ್ತು ಅದು ಏನು ಇದಾಗಿಲ್ಲ ನಮ್ಮ ಹತ್ರ ಹೇಳಿದ್ದಾರೆ. ಅಲ್ಲಿ ಆಗಿದೆ ಸರ್, ಇಲ್ಲಿವರೆಗೂ ಪಂಪ್ ಯಾವ ಸರ್ 2 ವರ್ಷ ಮೋಟರ್ ಚಾಲು ಇಲ್ರಿ. ನಾನು ಕೇಳ್ತೀನಿ ನೋಡಿ, ದಯವಿಟ್ಟು ಹೇಳ್ತೀನಿ, ಈ ಥರ ಸುಳ್ಳು ಇದು ಹೇಳಿದ್ರೆ ನನಗೆ ಗೊತ್ತಿಲ್ಲ. ಮತ್ತೆ ನಾನು ಬೀದರ್ ಫ್ಲೈಟ್ ಇಟ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬರ್ತೀನಿ ಸರ್. ಸತ್ಯವಾಗ್ಲಿ ಹೇಳ್ತಾ ಇದ್ದೀನಿ ಸರ್, 6 ಕಾರ್ ಪಂಪ್ ಸ್ಥಿತಿಯಾಗಿ ರೈತರ ಹೊಲದಲ್ಲಿ ಹೋಗುತ್ತಲ್ಲ ಆ ಥರ ಹೋಗ್ತಾ ಇದೆ. 1.5 ದಿವಸ ಮಾಡೋಕ್ಕೆ ಅವಕಾಶ ಇರ್ತಕ್ಕಂಥದ್ದನ್ನು ಯಾಕೆ ಇಷ್ಟು ಮಾಡಲಿಲ್ಲ? ಕರೆಕ್ಟಾ? ಅದೇ ತಾನೇ ಅವ್ರು ಏನು ವರ್ಕ್ ಮಾಡೋರು ಎಲೆಕ್ಟ್ರಿಕಲ್ ಇದ್ದಾರಲ್ಲ ಸರ್, ಅವ್ರು ಇಲ್ಲ ಸರ್. ಅವ್ರು ಎಲೆಕ್ಟ್ರಿಕ್ ಎಷ್ಟು ತಿಂಗಳಿದ್ದಿರಲಿಲ್ಲ ಅವ್ರು ಮೊದಲು 2 ತಿಂಗಳು ಯಾರು ಅಲ್ಲಿ ಇಷ್ಟು ಎಂಟೆಕ್ ಇಂಜಿನಿಯರ್ ಸರ್ ಹಿಂದೆ ಬರ್ರಿ ಮೊಬೈಲ್
ದೋಸ್ತ ಜರ ಎದ್ರಿ ಮಜಾಗ್ರಿ ಮ್ಯಾಲ್ ಹೋಗ್ರಿ ಅದು ಬಿಡ್ರಿ ಬೆಳಲ್ದು ಕಟ್ಟಪ್ಪ ಅದು ಇಲ್ಲಿ ಸ್ಲೆಡ್ಜು ಸರ್, ಅದು ಇನ್ನೂ ಅಷ್ಟೊಂದು ಸ್ಲೆಡ್ಜು ಇನ್ನೂ ಕನೆಕ್ಷನ್ಸ್ ಎಲ್ಲ ಹಾಕಿ ಬಂದಮೇಲೆ ಸರ್ ಇಲ್ಲಿ ಗೊಬ್ಬರ ಆಗುತ್ತೆ ಸರ್. ಎಲ್ಲ ಸರಿ ಹೋಗ್ತದೆ. ಇವು ಮೂವರು ಜೊತೆಲಿ ಕೂಡ್ಬೇಕು, ಇವ್ರ ಜೊತೆಲಿ ಕೂತ್ರೆ ಎಲ್ಲ ಸಾಲ್ವ್ ಆಗ್ತದೆ. ಹೊರವಲಯದ ಗೋರ್ನಳ್ಳಿಯಲ್ಲಿರುವ 2 ಒಳಚಂಡಿ ಸಂಸ್ಕರಣಾ ಘಟಕಗಳ ಪೈಕಿ ಒಂದರಲ್ಲಿ ಸೋರಿಕೆಯುಂಟಾಗುತ್ತಿದೆ. ಅಮೃತ ಯೋಜನೆಯಡಿಯ ಘಟಕ ಚೆನ್ನಾಗಿ ಕೆಲಸ ಮಾಡುತ್ತಿದೆ. ಸೋರಿಕೆಯಾಗುತ್ತಿರುವ ಈ ಒಂದು ಎಸ್ಟಿಪಿ ಘಟಕವನ್ನು 6 ತಿಂಗಳ ಒಳಗಾಗಿ ಅತ್ಯಂತ ವೈಜ್ಞಾನಿಕ ರೀತಿಯಲ್ಲಿ ದುರಸ್ತಿಗೊಳಿಸಲಾಗುವುದು ಎಂದು ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ್ ಅವರು ಹೇಳಿಕೆಯನ್ನು ನೀಡಿದರು. ನೌಬಾದ್ನ ಬಿಡಿಎ ಕಚೇರಿಯಲ್ಲಿ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಸದನದಲ್ಲಿ ಎಂಎಲ್ಸಿ ರಘುನಾಥರಾವ್ ಮಲ್ಕಾಪುರಿ ಅವರು ಘಟಕವನ್ನು ಅವೈಜ್ಞಾನಿಕವಾಗಿ ನಿರ್ಮಿಸಲಾಗಿದೆ ಎಂದು ದೂರನ್ನು ನೀಡಿದರು. ಈ ಹಿನ್ನೆಲೆಯಲ್ಲಿ ಇಂದು ಖುದ್ದು ನಾನೇ ಬೀದರ್ಗೆ ಆಗಮಿಸಿದ್ದೇನೆ. ಎಸ್ಟಿಪಿ ಘಟಕಕ್ಕೆ ಭೇಟಿ ಕೂಡ ನೀಡಿದ್ದೇನೆ, ವೀಕ್ಷಣೆ ಕೂಡ ಮಾಡಿದ್ದೇನೆ. ಕೊಳಚೆ ನೀರು ಸೋರಿಕೆಯಾಗುತ್ತಿರುವುದರಿಂದ ಈ ಘಟಕವನ್ನು ಸ್ಥಗಿತಗೊಳಿಸಲಾಗಿದೆ. ಇದರ ದುರಸ್ತಿಗಾಗಿ ಪ್ರಸ್ತಾವನೆ ಕೂಡ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ನೌಬಾದ್ನ ಬಿಡಿಎ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಸದನದಲ್ಲಿ ಎಂಎಲ್ಸಿಗಳಾದ ರಘುನಾಥರಾವ್ ಮಲ್ಕಾಪುರಿಯವರು ಘಟಕವನ್ನು ಅವೈಜ್ಞಾನಿಕವಾಗಿ ನಿರ್ಮಿಸಲಾಗಿದೆ ಎಂದು ದೂರಿದರು. ಈ ಹಿನ್ನೆಲೆಯಲ್ಲಿ ಇಂದು ಖುದ್ದು ನಾನೇ ಬೀದರ್ಗೆ ಆಗಮಿಸಿ ಎಸ್ಟಿಪಿ ಘಟಕಕ್ಕೆ ಭೇಟಿ ನೀಡಿ ವೀಕ್ಷಿಸಿದ್ದೇನೆ. ಕೊಳಚೆ ನೀರು ಸೋರಿಕೆಯಾಗುತ್ತಿರುವುದರಿಂದ ಘಟಕವನ್ನು ಸ್ಥಗಿತಗೊಳಿಸಲಾಗಿದೆ. ಇದರ ದುರಸ್ತಿಗಾಗಿ ಪ್ರಸ್ತಾವನೆಯೂ ಬಂದಿದೆ ಎಂದರು. ಘಟಕ ಸೋರಿಕೆಯಾಗುತ್ತಿರುವುದಕ್ಕೆ ಕಾರಣರ್ಯಾರು ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು, ಗುತ್ತಿಗೆದಾರ ಕಾರಣನಾಗಿದ್ದು ಸ್ವಂತ ಖರ್ಚಿನಲ್ಲಿ ದುರಸ್ತಿ ಮಾಡಲು ಸೂಚಿಸಲಾಗಿದೆ ಎಂದು ಹೇಳಿದರು. ಬೀದರ್ ತಾಲೂಕಿನ ಗೋರ್ನಳ್ಳಿಯ ಸರ್ವೆ ನಂಬರ್ 21 ಮತ್ತು 22ರಲ್ಲಿ 32 ಎಕರೆ ಜಮೀನಿನಲ್ಲಿ 2 ಬಡಾವಣೆಗಳನ್ನು ನಿರ್ಮಿಸಲು ಅನುಮೋದನೆ ನೀಡಲಾಗಿದೆ. ಬಡವರಿಗೆ ಮನೆಗಳನ್ನು ಕಟ್ಟಿ ಮಾರಾಟ ಮಾಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ರಹೀಂ ಖಾನ್, ಬಿ ನಾರಾಯಣರಾವ್, ವಿಜಯ್ ಸಿಂಗ್, ರಘುನಾಥರಾವ್ ಮಲ್ಕಾಪುರಿ, ಅರವಿಂದ್ ಕುಮಾರ್ ಅರಳಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಗೀತಾ ಚಿದ್ರಿ, ಡಿಸಿ ರಾಮಚಂದ್ರನ್ ಆರ್, ಜಿಲ್ಲಾ ಪಂಚಾಯತ್ ಸಿಇಒ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್, ಎಡಿಸಿ ರುದ್ರೇಶ್ ಗಾಳಿ, ಸಹಾಯಕ ಆಯುಕ್ತರಾದ ಅಕ್ಷಯ್ ಶ್ರೀಧರ್, ಬಿಡಿಎ ಆಯುಕ್ತರಾದ ಶರಣಬಸಪ್ಪ ಕೊಟ್ಟೆಪಗೋಳ್, ಪೌರಾಯುಕ್ತರಾದ ಬಿ ಬಸಪ್ಪ ಸೇರಿದಂತೆ ಅನೇಕರಿದ್ದರು. ಎಲ್ಲರೂ ಕೂಡ ಸಹಕಾರ ಕೊಟ್ಟಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ದಾರೆ. ನಾನು ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಮಾನ್ಯ ಮಲ್ಕಾಪುರವರು ಒಂದು ವಿಶೇಷವಾಗಿ ಒಂದು ಪ್ರಸ್ತಾವನೆಯನ್ನು ಅಲ್ಲಿ ಕ್ವಶನನ್ನು ಹಾಕಿದ್ರು, ಪ್ರಶ್ನೆಯನ್ನು ಅಲ್ಲಿ ಹಾಕಿದ್ರು. ಏನು, ನಮ್ಮ ಗೋರವನಹಳ್ಳಿ ಗ್ರಾಮದಲ್ಲಿ ಒಂದು STP ಆಗಿದೆ. KUIDSFCಯಿಂದ ಒಂದು STP ಆಗಿದೆ. ಅಲ್ಲಿ ಅದು ಅವೈಜ್ಞಾನಿಕವಾಗಿ ಆಗಿದೆ ಅನ್ನೋ ಮಾತನ್ನು ಅವತ್ತು ಸದನದಲ್ಲಿ ವಿಧಾನ ಪರಿಷತ್ತಲ್ಲಿ ಕ್ವಶನನ್ನು ಹಾಕಿದ್ರು.
ಆ ಸಂದರ್ಭದಲ್ಲಿ ನಾನು ಅವರಿಗೆ ಉತ್ತರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಾನು ಖುದ್ದು ಬೀದರ್ ನಗರಕ್ಕೆ ಬರ್ತೇನೆ, ಅಲ್ಲಿ ಅದರ ಸ್ಥಳ ಪರಿಶೀಲನೆ ಮಾಡ್ತೇನೆ, ಅಲ್ಲಿನ ಆಗು ಹೋಗಲ ಬಗ್ಗೆ ಏನೇನು ಆಗಬೇಕು ಅದನ್ನು ಖಂಡಿತವಾಗಿ ಸರ್ಕಾರದ ವತಿಯಿಂದ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿದೆ. ಅದೇ ರೀತಿ ಏನು ನಾನು ಕೊಟ್ಟಂಥ ಮಾತಿನ ಪ್ರಕಾರ ಇವತ್ತು ಆ ಒಂದು ಪ್ಲ್ಯಾಂಟ್ಗೆ ಹೋಗಿ ಅಲ್ಲಿ ಬೆಳಗ್ಗೆಯಿಂದ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ 2 ಪ್ಲ್ಯಾಂಟ್ಗಳಿದೆ. ಒಂದು ಅಮೃತ ಯೋಜನೆಯಲ್ಲಿ ಒಂದು SBR ಟೆಕ್ನಾಲಜಿಯಲ್ಲಿ ಒಂದು ಘಟಕವನ್ನು ನಿರ್ಮಾಣ ಮಾಡಿದ್ದಾರೆ, ಮತ್ತು ಅದಕ್ಕೆ ಮುಂಚೆ ಇನ್ನೂ ಒಂದು ಘಟಕವನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಮಾಡ್ತಂಥ ಸಂದರ್ಭದಲ್ಲಿ ಸ್ವಲ್ಪ ಇದನ್ನು ಅಳವಡಿಸದೆ ಅವರು ಆ ಟೆಕ್ನಾಲಜಿಯನ್ನು ಅಳವಡಿಸಿದ್ದಾರೆ. ಆ ಟೆಕ್ನಾಲಜಿಯಲ್ಲಿ ಸ್ವಲ್ಪ ಲೋಪದೋಷಗಳಾಗಿ ಅಲ್ಲಿ ನೀರು ಸ್ವೀಪೇಜ್ ಆಗ್ತಾಯಿದೆ. ನಮ್ಮ ಈ ಬೀದರ್ ನಗರದ ಏನು ಕೊಳಚೆ ನೀರು ಆ ಶುದ್ಧೀಕರಣ ಘಟಕಕ್ಕೆ ಹೋಗ್ತದೆ, ಆ ಕೊಳಚೆ ನೀರು ಅಲ್ಲಿ ಸ್ವಲ್ಪ ಸ್ವೀಪೇಜ್ ಆಗೋದ್ರಿಂದ ಈಗ ಘಟಕವನ್ನು ಸ್ಥಗಿತ ಮಾಡಿ ಅಲ್ಲಿ ಯಾವ ರೀತಿ ಟೆಕ್ನಾಲಜಿಯನ್ನು ಉಪಯೋಗಿಸಬೇಕು ಅನ್ನೋ ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಈಗ ತಾನೇ ಮೊನ್ನೆ ಕಳಿಸಿದ್ದಾರೆ ಅನ್ನೋ ಮಾತನ್ನು ಮೊನ್ನೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳಿದ್ದಾರೆ. ಈಗ ಹೋದ ತಕ್ಷಣವೇ ಅದನ್ನು ಕ್ಲಿಯರ್ ಮಾಡಿ ಆ ಕಾಮಗಾರಿಯನ್ನು ಕೂಡ ಚಾಲನೆ ಮಾಡಿ ಅಲ್ಲಿನ ನಾಗರಿಕರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತೇಳಿ ಎಲ್ಲ ಸದಸ್ಯರಿಗೆ ನಾನು ಅಲ್ಲಿ ಕೊಟ್ಟಿದ್ದೇನೆ. ಇನ್ನೊಂದು 6 ತಿಂಗಳಲ್ಲಿ ಅದನ್ನೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಮುಗಿಸಿ ಮತ್ತೆ ನಾನು ಬೀದರ್ಗೆ ಬರ್ತೇನೆ ಅನ್ನೋ ಮಾತನ್ನು ಕೂಡ ಹೇಳಿದ್ದೀನಿ. ಬೀದರ್ ನಗರದ ನಮ್ಮ ರೈತರು ಏನಿದ್ದಾರೆ, ಏನು ನಮಗೆ ಹೆಚ್ಚು ಜಮೀನನ್ನು ಒದಗಿಸ್ಕೊಟ್ರೆ ಸರ್ಕಾರದ ವತಿಯಿಂದ ಇವತ್ತು 50-50 ರೇಷಿಯೋದಲ್ಲಿ 50-50 ರೇಷಿಯೋದಲ್ಲಿ ಬಡಾವಣೆ ನಿರ್ಮಾಣ ಮಾಡಿ ರೈತರಿಗೆ 50% ಮತ್ತು ನಮ್ಮ ಏನು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ 50% ತೆಗೆದುಕೊಳ್ಳುವಂಥ ಕೆಲಸವನ್ನು ಕೂಡ ಇವತ್ತು ಎಲ್ಲ ಭಾಗದಲ್ಲಿ ನಾನು ಹೋದಂಥ ಕಡೆ ಎಲ್ಲ ಕಡೆ ಕೂಡ ಈ ಥರ ಯೋಜನೆಯನ್ನು ರೂಪಿಸಬೇಕಂತ ಸರ್ಕಾರ ಇವತ್ತು ಮಾಡ್ತಾಯಿದೆ. ಆ ನಿಟ್ಟಿನಲ್ಲಿ ಯಾರಾದರೂ ಮುಂದೆ ಬಂದರೆ ಅದನ್ನು ಕೂಡ ನಾವು ಮಾಡಲಿಕ್ಕೆ ತಯಾರು ಕೂಡ ಇದ್ದೇವೆ. ಆಮೇಲೆ ಅಮೃತ ಯೋಜನೆ ಅಡಿಯಲ್ಲಿ ಈಗ ಏನು ಫೇಸ್ 1, ಫೇಸ್ 2, ಫೇಸ್ 3 UGD ಕಾಮಗಾರಿಗಳಾಗಿದ್ವು. ಇದನ್ನು ಕೂಡ ನಾವು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾಡಿ ಅಲ್ಲಿನ ನ್ಯೂನತೆ ಬಗ್ಗೆ ಮಾನ್ಯ ಶಾಸಕರು ಕೂಡ ಹಲವಾರು ಸಮಸ್ಯೆಗಳನ್ನ ಹೇಳಿದ್ರು. ಅವು ಎಲ್ಲವೂ ಕೂಡ ಇತ್ಯರ್ಥ ಮಾಡಲಿಕ್ಕೆ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಅದಲ್ಲದೆ 4ನೇ ಹಂತ ಮಾಡಲಿಕ್ಕೆ ಸುಮಾರು 17,32,00,000 ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಕಾಮಗಾರಿ ಎಲ್ಲ ಆಗಿದೆ. ಅದಕ್ಕೆ ಗುದ್ಲಿ ಪೂಜೆ ಮಾಡಬೇಕು. ಅದಕ್ಕೆ ದಿನಾಂಕವನ್ನು ನಿಗದಿ ಮಾಡಿ ಮೊನ್ನೆ ಎಲ್ಲ ಶಾಸಕರನ್ನು ಜೊತೆಗೂಡಿ ಇಲ್ಲಿನ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ, ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲರನ್ನೂ ಒಳಗೊಂಡು ಅದಕ್ಕೆ ಒಂದು ದಿನ ನಿಗದಿ ಮಾಡಿ ಪೂಜೆಯನ್ನು ಕೂಡ ನೆರವೇರಿಸಲಿದ್ದೇವೆ. ಸೊ ಇಷ್ಟು ನನ್ನ ಇಲಾಖೆಗೆ ಬರ್ತಕ್ಕಂಥ ಕಾರ್ಯಕ್ರಮ. ಸರ್ಕಾರಕ್ಕೆ ಧೈರ್ಯ ಏನೋ ನಮ್ಮ ಪಾರ್ಕಲ್ಲಿ ಮನೆಗಳ ನಿರ್ಮಾಣ ಆಗಿದೆ, ಅದು ಯಾರು ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳಾದ್ರೆ ಅದನ್ನು ಟಚ್ ಮಾಡಕ್ಕೆ ಆಗ್ತಾ ಇಲ್ಲ ಅಂಬೋದು ಅದು ಏನೋ ಧೈರ್ಯ ಮಾಡಿ ಜಿಲ್ಲಾಧಿಕಾರಿಗಳು ಅದನ್ನ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ. ಅದು ವರದಿ ದೂರ ಹಿಡಿದಿದೆ. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಸರ್. ಅಮೃತ ಯೋಜನೆ ಅಡಿಯಲ್ಲಿ 4-5 ವರ್ಷಗಳ ಹಿಂದೆ 2.5 ಕೋಟಿ ರೂಪಾಯಿಗಳಲ್ಲಿ 4 ಉದ್ಯಾನವನ ಬಣ್ಣಗಳ ಅಭಿವೃದ್ಧಿಗಾಗಿ ದುಡ್ಡು ಬಂದಿತ್ತು ಸರ್. ಆ ದುಡ್ಡು ಇನ್ನೂವರೆಗೆ ಅರ್ಧ ಯುಟಿಲೈಸ್ ಆಗಿದೆ. ಆ ಪಾರ್ಕ್ಗಳು ಅಮೃತ ಹೋಗಿ ಎಲ್ಲೋ ಮೂಲೆ ಗುಂಪಾಗಿದೆ ಸರ್. ಆ ದುಡ್ಡು ಯಾಕೆ ಖರ್ಚಾಯಿತು ಮತ್ತು ಇನ್ನೂ ಯಾಕೆ ಕಂಪ್ಲೀಟ್ ಆಗಿಲ್ಲ? ಈಗ ಅದು ಕೂಡ ಈಗ ಡಿಸ್ಕಷನ್ ಆಯಿತು. ಕೇಳಿ ಶಾಸಕರು ಕೂಡ ಇದ್ದಾರೆ, ಶಾಸಕರು ಕೂಡ ಇದ್ದಾರೆ, ಕೇಳಿ ಅದೇ ಡಿಸ್ಕಷನ್ ಮಾಡಿದ್ವಿ. ಡಿಸ್ಕಷನ್ ಆದ ಸಂದರ್ಭದಲ್ಲಿ ಕಾಮಗಾರಿಗಳು ನಡೀತಾ ಇದೆ. ಈಗ ಕಾಂಪೌಂಡ್ ವಾಲು ಮತ್ತು ವಾಕಿಂಗ್ ಟ್ರ್ಯಾಕು ಇವೆಲ್ಲ ಆಗ್ತಾ ಇದೆ. ಇನ್ನು ನಾವು ಅಲ್ಲಿ ಎಕ್ವಿಪ್ಮೆಂಟ್ಸನ್ನು ಅಳವಡಿಸಬೇಕು. ಮಾತನ್ನ ಅಮೃತ ಯೋಜನೆಯ ಪಾರ್ಕಿಗೆ ವಿಸಿಟ್ ಮಾಡಿ ಸರ್. ಹೋಗೋ ವಾಕಿಂಗ್ ಪಾತು ಏನು ಪಾತು ಗೊತ್ತಾಗ್ಬಿಡ್ತು. ಯಾಕಂದ್ರೆ ಸರ್ಕಾರ ದುಡ್ಡು 2.5 ಕೋಟಿ ಆಯಿತು. ತಾವು ಹೇಳಿದ್ರೆ ಈ ವಿಸಿಟ್ ಮಾಡಿ ಅಂತ ಹೇಳಿದ್ರೆ ಮುಂದಿನ ಬಾರಿ ಬರ್ತೀನಿ. ಯಾರಾದ್ರೂ ಕೆಲಸ ಮಾಡಿಲ್ಲ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸೋಣ ಅಷ್ಟೇ. ಖಡಕ್ಕಾಗಿ ಅವ್ರಿಗೆ ಸೂಚನೆ ಕೊಟ್ಟು ಹೇಳಿದ್ದೀನಿ, ನೋಡಿರಿ ನಾನು ನೆಕ್ಸ್ಟ್ ವಿಸಿಟ್ ಬರ್ತಾ ಇದ್ದೀನಿ, ಇನ್ನು ಒಂದು 15-20 ದಿವಸದಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳಿದ್ದೀನಿ. ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಅನಾಹುತಗಳು, ಈಗ ನಾನು ಪಾರ್ಕು ಇನ್ನೆಲ್ಲೆಲ್ಲಿ ವಿಸಿಟ್ ಮಾಡಬೇಕು ಅಂತ ತಾವು ಏನು ಹೇಳಿದ್ರಿ, ಇನ್ಸ್ಟ್ರಕ್ಷನ್ಸ್ ಹೇಳಿದ್ದೀರಾ, ಖಂಡಿತ ಮಾಡ್ತೀನಿ. ಭಾರತ ಚೀನಾ ಗಡಿಯಲ್ಲಿ ಸಂಘರ್ಷ ತಾರಕಕ್ಕೇರಿದ್ದು ಪೂರ್ವ ಲಡಾಖ್ನ ಗಾಲ್ವಾನ್ ಕಣಿವೆಯಲ್ಲಿ ರಾತ್ರಿ ಉಭಯ ದೇಶಗಳ ಯೋಧರ ನಡುವೆ ನಡೆದ ಘರ್ಷಣೆಯಲ್ಲಿ ಭಾರತದ ಕರ್ನಲ್ ಸಮೇತ 20 ಯೋಧರು ಹುತಾತ್ಮರಾಗಿದ್ದು, ಈ ಪ್ರಯುಕ್ತವಾಗಿ ಬೀದರ್ನ ಅಂಬೇಡ್ಕರ್ ವೃತ್ತದ ಬಳಿ ತಾಯಿನಾಡಿಗಾಗಿ ಪ್ರಾಣ ತ್ಯಾಗ ಮಾಡಿದ ಯೋಧರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಮಾಡುವ ಮೂಲಕ 2 ನಿಮಿಷಗಳ ಕಾಲ ಮೌನಾಚರಣೆಯನ್ನು ಮಾಡುವ ಮೂಲಕ ಯೋಧರ ಆತ್ಮಶಾಂತಿಗಾಗಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಇಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದ ಬಳಿ
ನಿನ್ನೆ ಭಾರತದ ಗಡಿ ಪ್ರದೇಶದ ಗುಲ್ವಾನ್ ಕಣಿವೆ ಪ್ರದೇಶದಲ್ಲಿ ಚೀನಾದ ಕುತಂತ್ರದಿಂದ ತಾಯಿ ಭಾರತೀಯ ರಕ್ಷಣೆಗಾಗಿ ಹುತಾತ್ಮರಾದ 20 ವೀರ ಯೋಧರಿಗೆ ಮೌನಾಚರಣೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಚೈನಾ ಈ ಹೀನ ಕೃತ್ಯವನ್ನು ಖಂಡಿಸಲಾಯಿತು. ಈ ಸಂದರ್ಭದಲ್ಲಿ ಎಬಿವಿಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾದ ರೇವಣಸಿದ್ದ ಜಾಡರವರು ಮಾತಾಡಿ, ಇತ್ತೀಚೆಗೆ ಭಾರತ ಆತ್ಮನಿರ್ಭರ್ ಸ್ವಾವಲಂಬಿ ಭಾರತ ನಿರ್ಮಾಣದತ್ತ ದಾಪುಗಾಲು ಹಾಕುತ್ತಿದ್ದು, ದೇಶದಾದ್ಯಂತ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು, ಚೈನಾ ಸೇರಿದಂತೆ ವಿದೇಶಿ ವಸ್ತುಗಳ ಬಳಕೆ ದಿನೇ ದಿನೇ ಕ್ಷೀಣಿಸುತ್ತಿದೆ. ಇದರಿಂದ ಚೈನಾಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿದ್ದು, ಹತಾಶೆಗೊಂಡ ಚೈನಾ ಇಂದು ಗಡಿ ಪ್ರದೇಶದ ಗುಲ್ವಾನ್ ಕಣಿವೆಯಲ್ಲಿ ಭಾರತೀಯರ ಸುಮಾರು 20 ಯೋಧರ ಹತ್ಯೆಗೈದಿದ್ದು ಖಂಡನೀಯವಾಗಿದೆ. ತಾಯಿ ಭಾರತೀಯ ರಕ್ಷಣೆಗೆ ವೀರ ಮರಣವನ್ನಪ್ಪಿದ ಯೋಧರ ಆತ್ಮಕ್ಕೆ ಚಿರಶಾಂತಿ ಕೋರುತ್ತಾ, ಈಗಾಗಲೇ ಭಾರತೀಯ ಸೈನ್ಯ ಚೈನಾದ ಸುಮಾರು 43ಕ್ಕೂ ಅಧಿಕ ಸೈನಿಕರನ್ನು ಹೊಡೆದು ಉರುಳಿಸಿದ್ದು ಹೆಮ್ಮೆಯ ವಿಷಯವಾಗಿದೆ. ಆದರೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಭಾರತ ಸರ್ಕಾರ ಚೈನಾಕ್ಕೆ ಪ್ರತಿಯುತ್ತರ ನೀಡಬೇಕಿದೆ. ಅಲ್ಲದೆ ಈ ಹಿಂದೆ ಮೋದಿಯವರು ಕರೆ ನೀಡಿದಂತೆ ಲೋಕಲ್ ಮೇ ರೆಹನಾ, ಲೋಕಲ್ ವಸ್ತು ಖರೀದ್ನಾ ಔರ್ ಉಸೆ ಪ್ರಚಾರ ಕರ್ನಾ ಎನ್ನುವ ಸಂಕಲ್ಪ ಪ್ರತಿಯೊಬ್ಬರೂ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಚೈನಾ ವಸ್ತುಗಳನ್ನು ಬಹಿಷ್ಕರಿಸುವುದರ ಮೂಲಕ ಅತಿ ಹೆಚ್ಚು ಸ್ವದೇಶಿ ವಸ್ತುಗಳನ್ನು ಬಳಸಿ ಸ್ವಾವಲಂಬಿಯಾಗಿ ಬಲಿಷ್ಠ ಭಾರತ, ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಕೈಜೋಡಿಸೋಣ ಎಂದರು. ಈ ಸಂದರ್ಭದಲ್ಲಿ ಎಬಿವಿಪಿ ತಾಲೂಕು ಪ್ರಮುಖರಾದ ಅರವಿಂದ್ ಸುಂದಳ್ಕರ್, ಸಾಯಿ ಮೂಲ್ಗೆ, ಸಾಗರ್ ಕಲ್ಲಾ, ಶರಣು ಬಿರಾದರ್, ಮಲ್ಲು ಸೇಠ್, ವಿಶಾಲ್ ಅತಿವಾಳ್, ವಿಜಯ್ ಬಂಗೂರೆ, ಸಂಜು ಜೀರ್ಗೆ, ದಿನೇಶ್ ಮೂಲ್ಗೆ ಸೇರಿದಂತೆ ಪತ್ರಿಕಾ ಗೋರಂಟಿಯವರು ಉಪಸ್ಥಿತರಿದ್ದರು. ತಾಯಿ ಭಾರತೀಯ ರಕ್ಷಣೆಗಾಗಿ ವೀರ ಮರಣವನ್ನಪ್ಪಿರ್ತಕ್ಕಂಥ ಹುತಾತ್ಮ ಯೋಧರಿಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುವುದರ ಮೂಲಕ ಇತ್ತೀಚೆಗೆ ಭಾರತ ಒಂದು ವಿದೇಶಿ ವಸ್ತುಗಳು, ಚೀನಾ ಸೇರಿದಂತೆ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸೋದ್ರ ಮೂಲಕ ಸ್ವದೇಶಿ ಭಾರತದತ್ತ ದಾಪುಗಾಲು ಹಾಕುತ್ತಿದ್ದು, ಇವತ್ತಿದನ್ನು ಸಹಿಸಲಾಗದ ಶತ್ರು ರಾಷ್ಟ್ರ ಚೈನಾ ಎಲ್ಲ ಒಂದು ಕಡೆ ಹತಾಶಗೊಂಡು ನಿನ್ನೆ ಭಾರತದ ಗಡಿ ಪ್ರದೇಶದ ಗುಲ್ವಾನ ಕಣಿವೆ ಪ್ರದೇಶದಲ್ಲಿ ಸುಮಾರು 20 ಯೋಧರ ಮೇಲೆ ಹತ್ಯೆಗೈದಿರ್ತದೆ. ಇದನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತೀವ್ರವಾಗಿ ಖಂಡಿಸ್ತದೆ. ಅದಷ್ಟಲ್ಲದೇ ಇವತ್ತೇನು ಪ್ರತಿ ಉತ್ತರವಾಗಿ ಭಾರತ ಸೈನಿಕರು ಕೂಡ ಸುಮಾರು 43 ಚೀನಾ ಯೋಧರನ್ನು ಹೊಡೆದುರುಳಿಸಿದೆ. ಆದರೆ ಇದಿಷ್ಟಕ್ಕೆ ಸೀಮಿತವಾಗದೆ ಮಾನ್ಯ ಪ್ರಧಾನಮಂತ್ರಿಗಳು, ಮಾನ್ಯ ರಕ್ಷಣಾ ಸಚಿವರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಉನ್ನತ ಮಟ್ಟದಲ್ಲಿ ಎನ್ನುವ ದೊಡ್ಡ ಒಂದು ತನಿಖೆ ನಡೆಸೋದ್ರ ಮೂಲಕ ಆ ಒಂದು ಶತ್ರು ರಾಷ್ಟ್ರ ಚೈನಾಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು. ಜೊತೆಗೆ ಇತ್ತೀಚೆಗೆ ದೇಶದ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿರುವ ಹಾಗೆ ಲೋಕಲ್ ಮೇ ರೆಹನಾ, ಲೋಕಲ್ ವಸ್ತುओं को ಖರೀದನಾ और उसे ಪ್ರಚಾರ करना ಅಂತಕ್ಕಂಥ ವಾಕ್ಯವನ್ನು ನಾವೆಲ್ಲರೂ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಚೈನಾ ವಸ್ತುಗಳನ್ನು, ಅದು ಟಿಕ್ಟಾಕ್ ಆಗಿರ್ಬೋದು, ಯಾವುದೇ ಒಂದು ಚೈನಾ ವಸ್ತುಗಳಾಗಿರ್ಬೋದು, ಸಂಪೂರ್ಣವಾಗಿ ಬಹಿಷ್ಕಾರ ಮಾಡೋದರ ಮೂಲಕ ನಾವೆಲ್ಲರೂ ಸ್ವಾವಲಂಬಿಗಳಾಗೋಣ, ಸ್ವದೇಶಿ ವಸ್ತುಗಳನ್ನು ಖರೀದಿಸೋಣ, ಬಲಿಷ್ಠ ಭಾರತ ಕಟ್ಟೋಣ, ಈ ಶತ್ರು ರಾಷ್ಟ್ರ ಚೀನಾಕ್ಕೆ ತಕ್ಕ ಪಾಠವನ್ನು ಕಲಿಸೋಣ. ಮತ್ತೊಮ್ಮೆ ಹುತಾತ್ಮರಾಗಿರ್ತಕ್ಕಂಥ ಯುವ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುತ್ತಾ ಆ ಒಂದು ಅವರ ಅಗಲಿಕೆಯ ನೋವು ಸಹಿಸ್ತಕ್ಕಂಥ ಶಕ್ತಿ ಅವರ ಕುಟುಂಬಕ್ಕೆ ಮತ್ತು ಎಲ್ಲ ದೇಶಕ್ಕೆ ಭಗವಂತ ಭರಿಸಲಿ ಅಂತೇಳಿ ಸಂದರ್ಭದಲ್ಲಿ ಆಗ್ರಹಿಸುತ್ತಾ, ಕೊನೆಗೆ ಮತ್ತೊಮ್ಮೆ ಭಾರತ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ, ತಾವು ತಕ್ಕ ಪಾಠ ಚೀನಾಕ್ಕೆ ಕಲಿಸಬೇಕು. ಜೊತೆಗೆ ಆತ್ಮನಿರ್ಭರ ಭಾರತ ಪ್ರತಿಯೊಬ್ಬರು ಹೊಣೆಗೆ ಸ್ವೀಕರಿಸಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. वाव, गोल्ड वेट पूछना. प्राइस टैग चेक कर. गोल्ड का वेट अलग, प्रेशर स्टोन्स का वेट अलग और मेकिंग चार्जेस अलग. अलग अलग सो गोल्ड के लिए गोल्ड का प्राइस पे करिए. वाव, सब बिल में भी आएगा फ्यूचर के लिए. ट्रांसपेरेंसी, ये है मालाबार प्रॉमिस. इट्स ऑल्सो प्रॉमिस इज अ प्रॉमिस. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಸುದ್ದಿಗೋಷ್ಠಿ ಬಳಿಕ ಮಾಧ್ಯಮದವರ ಒತ್ತಾಯದ ಮೇರೆಗೆ ಸಚಿವ ಬೈರತಿ ಬಸವರಾಜ್ ಅವರು ಐತಿಹಾಸಿಕ ಕರೇಜ್ಗೆ ಭೇಟಿಯನ್ನು ನೀಡಿ ತರಾತುರಿಯಲ್ಲಿಯೇ ವೀಕ್ಷಣೆಯನ್ನು ಮಾಡಿದರು. ಇದೇ ವೇಳೆ ಮಾತನಾಡಿದ ಅವರು, ಕರೇಜ್ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಮುಂದಿನ 15 ದಿನಗಳ ಒಳಗಾಗಿ ಜಿಲ್ಲಾಡಳಿತ ಕ್ರಮವನ್ನು ಕೈಗೊಂಡು ವರದಿ ನೀಡಬೇಕು ಎಂದರು. ಕರೇಜ್ ಅಭಿವೃದ್ಧಿಗಾಗಿ ಸರ್ಕಾರ ನೀಡಿರುವ 8 ಕೋಟಿಯ ಪೈಕಿ ಬಿಡುಗಡೆಯಾದ 5 ಕೋಟಿ ಕರೇಜ್ಗಾಗಿಯೇ ಬಳಕೆಯಾಗಬೇಕು ಎಂದು ಅಲ್ಲಿದ್ದ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು. ಕರೇಜ್ ವ್ಯಾಪ್ತಿಯ ಬಫರ್ ಝೋನ್ ಅಡಿಯಲ್ಲಿ
ಗೋರ್ನಲ್ಲಿ ಯಾವುದೇ ಹೊಸ ಮನೆಗಳ ನಿರ್ಮಾಣ ಮಾಡಕೂಡದು, ಇದಕ್ಕೆ ಅಧಿಕಾರಿಗಳು ಸಹ ಅನುಮತಿ ನೀಡಬಾರದು ಎಂದು ಎಚ್ಚರಿಕೆ ಕೂಡ ನೀಡಿದರು. ವಿಶ್ವವಿಖ್ಯಾತ ಕರೇಜ್ಗಾಗಿ ಮೀಸಲಿಟ್ಟ ಅನುದಾನ ಬೇರೆ ಕಾಮಗಾರಿ ಕಾರ್ಯಕ್ಕಾಗಿ ಬಳಸುವಂತಿಲ್ಲ. ಕರೇಜ್ ಸುತ್ತಮುತ್ತ ಹೊಸ ಕಟ್ಟಡಗಳು ನಿರ್ಮಾಣವಾಗದಂತೆ ಸೂಚಿಸಿ ಪ್ರಕಟಣೆ ಹೊರಡಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದು, 15 ದಿನಗಳಲ್ಲಿ ಕರೇಜ್ಗೆ ಕಾಯಕಲ್ಪ ಸಿಗುತ್ತೆ ಎಂದು ನಗರಾಭಿವೃದ್ಧಿ ಸಚಿವರಾದ ಬಸವರಾಜ್ ಅವರು ಭರವಸೆ ನೀಡಿದರು. ಕರೇಜ್ ಮಾರ ಸ್ಥಳಗಳಿಗೆ ಭೇಟಿ ನೀಡಿ, ಇದು ಅದ್ಭುತ ಐತಿಹಾಸಿಕ ತಾಣ, ಇದನ್ನು ಅಭಿವೃದ್ಧಿಪಡಿಸಲು ಸರ್ಕಾರದ ಅನುದಾನ ಸದ್ಬಳಕೆಯಾಗಬೇಕು. ಇದಕ್ಕಾಗಿ ಜಿಲ್ಲಾಧಿಕಾರಿಯವರು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುತ್ತಾರೆ. ಅದಕ್ಕಾಗಿ ಸರ್ಕಾರದಿಂದ ನಿರ್ದೇಶನಗಳನ್ನು ನೀಡಲಾಗುತ್ತದೆ ಎಂದು ಮಾತನಾಡಿ ತಿಳಿಸಿದರು. ಡೀಟೇಲ್ಸ್ ಅವ್ರು ಏನು ಮಾಡ್ಬೋದು, ಏನು ಆಗ್ಬೋದು, ಇದನ್ನು ಕೂತು ಒಂದು ಚರ್ಚೆ ಮಾಡೋಣ. ಇದರದ್ದು ಪ್ಲಾನ್ ಕೂಡ ರೆಡಿ ಆಗಿದೆ ಸರ್, ಅಪ್ರೂವ್ ಆಗಿದೆ ಸ್ಟೇಟ್ ಗೌರ್ಮೆಂಟ್. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾನು ಐ ಆಮ್ ಆಲ್ಸೋ ಮಾಹಿತಿ ಕೊಡೋಣ ಸರ್. ಅಪೂರ್ವ್, ಐ ಆಮ್ ಕಮಿಂಗ್ ಫ್ರಮ್ ಓನ್ಲಿ 3 months. ನಾನು 3 ತಿಂಗಳಾಗಿದೆ ಸಚಿವನಾಗಿ ಬಂದಮೇಲೆ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೀನಿ. 3 ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಟ್ಟಿದ್ದೀನಿ. ಅರ್ಥ ಆಯ್ತಲ್ಲ? ಈಗ ನನ್ನ ಇಲಾಖೆ 10 ಮಹಾನಗರ ಪಾಲಿಕೆಗಳು, ಪುರಸಭೆಗಳು ನಾನು ಬರಲ್ಲ, ಇದು ಪುರಸಭೆಗಳು ಬರಲ್ಲ. ಓನ್ಲಿ ಅಮೃತ್ UGD ಅರ್ಬನ್ ವಾಟರ್ ಸಪ್ಲೈ ಮತ್ತೆ ಇದು ಮಾತ್ರ ನನಗೆ ಬರೋದು. ಆದರೂ ಕೂಡ ತಾವು ಇದನ್ನೆಲ್ಲ ನಗರಾಭಿವೃದ್ಧಿ ಇಲಾಖೆ ವ್ಯಾಪ್ತಿನಲ್ಲಿ ಬರೋದಾದ್ರೆ ಖಂಡಿತವಾಗಿ ನಾನು ಎಲ್ಲ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ನಾನು ನೀವು 8 ಕೋಟಿ ರೂಪಾಯಿ ಇದೆ ಅಂತ ಹೇಳಿದ್ದೀರಾ, ಜಿಲ್ಲಾಧಿಕಾರಿ ಚೆಕ್ ಮಾಡಿ ನಾನು ಮತ್ತೆ ನಾನು ಅವ್ರ ಹತ್ರ ಮಾತಾಡ್ತೀನಿ. ಅಮೃತ ಯೋಜನೆ ಅಡಿಯಲ್ಲಿ 4 ಪಾರ್ಕ್ಗಳು ತಗೊಂಡಿದ್ದೀರಾ, 6 ತಗೊಂಡಿದ್ದೀರಾ, 6 ಪಾರ್ಕ್ಗಳು ತಗೊಂಡಿದ್ದೀರಾ. 6 ಪಾರ್ಕ್ ಕೂಡ ಇನ್ನು 15 ದಿವಸದಲ್ಲಿ ಒಂದು ಆಯಾಮ ಬಂದು ಒಂದು ರೀತಿ ಆಗಿರ್ಬೇಕು. ಯಾರಾದರೂ ಇವ್ರ ಕಡೆಯಿಂದ ನನಗೆ ಒಂದು ವಾಟ್ಸಪ್ಪಲ್ಲಿ ಇಲ್ಲ ಸರ್ ಕಾಮಗಾರಿ ನಡೀತಂತೆ ಆಗ್ಬೇಕು ಅಷ್ಟೇ ಹೇಳ್ಬೇಕು. ಅವ್ರು ರೈತರ ಸಾಲ ಮನ್ನಾದ ಕುರಿತು ಮತ್ತು ರೈತರು ಬೆಳೆದ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಗಳಿಗಾಗಿ ಪಾರ್ಲಿಮೆಂಟ್ನಲ್ಲಿ ಬಿಲ್ ಪಾಸ್ ಮಾಡುವುದು, ಭೂ ಸ್ವಾಧೀನ ಕಾಯ್ದೆ 2013 ಅನುಷ್ಠಾನಗೊಳಿಸುವುದು, ಸಕ್ಕರೆ ಕಾರ್ಖಾನೆ ಮಾಲೀಕರು 15 ದಿನಗಳಿಗಾಗಿ ಕಬ್ಬಿನ ಬಿಲ್ ಸಂದಾಯ ಮಾಡದಿದ್ದರೆ %15 ಬಡ್ಡಿಯೊಂದಿಗೆ ಸಂದಾಯ ಮಾಡುವುದು ಇನ್ನಿತರೆ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿ ವತಿಯಿಂದ ಬೀದರ್ ನಗರದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನೆ ನಡೆಸಿದ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿಯ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ದೇಶದಲ್ಲಿ ಸುಮಾರು 250 ರೈತ ಸಂಘಟನೆಗಳು ಒಗ್ಗೂಡಿ ಅಖಿಲ ಭಾರತ ಕಿಸಾನ್ ಸಂಘರ್ಷ ಸಮನ್ವಯ ಸಮಿತಿ ರಚಿಸಿ ರೈತರ ಜ್ವಲಂತ ಸಮಸ್ಯೆಗಳ ಬಗ್ಗೆ 21 ಅಂಶಗಳ ಕಾರ್ಯಕ್ರಮದೊಂದಿಗೆ ಜನಜಾಗೃತಿ ನಡೆಸಲು ಉದ್ದೇಶಿಸಲಾಯಿತು. ಬೀದರ್ ಜಿಲ್ಲೆಯ ಕಮಲನಗರ ಪಟ್ಟಣದಲ್ಲಿ ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆಯಡಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ವಿಧಾನ ಪರಿಷತ್ನ ಸದಸ್ಯರಾದ ವಿಜಯ್ ಸಿಂಗ್ ಅವರು ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆಯನ್ನು ನೀಡಿದರು. ಮುಖ್ಯಮಂತ್ರಿ ಗ್ರಾಮ ವಿಕಾಸ ಈ ಯೋಜನೆ ಜಿಡಿಯಲ್ಲಿ ಒಂದೇ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿತ್ತು. ಅದನ್ನು ನಾನು ಕಮಲನಗರಕ್ಕೆ ಒದಗಿಸಿಕೊಟ್ಟಿದ್ದೇನೆ. 2017ರಿಂದ 18ನೇ ಸಾಲಿನ MLC ಅನುದಾನದಲ್ಲಿ 1 ಕೋಟಿ ಅನುದಾನ ಒದಗಿಸಿದ್ದು, ಅದನ್ನು ಪಟ್ಟಣದಲ್ಲಿ ರಸ್ತೆ, ಚರಂಡಿ, ಸಮುದಾಯ ಭವನ, ವಿದ್ಯುತ್ ಪೂರೈಕೆ ಸೇರಿದಂತೆ ಅನೇಕ ಕಾಮಗಾರಿಗಳಿಗೆ ಈ ಅನುದಾನವನ್ನು ಬಳಕೆ ಮಾಡಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಾಬು ಸಿಂಗ್, PDO ವಿನೋದ್ ಕಲ್ಕಂಡಿ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಥುರಾಬಾಯಿ ಕದಂ, ಉಪಾಧ್ಯಕ್ಷ ಸಂತೋಷ್ ಬಿರಾದರ್, ಸದಸ್ಯರಾದ ನಿಲೇಶ್ ಗಾಯಕ್ವಾಡ್, ಬಾಲಾಜಿ ಚೌಹಾಣ್, ಮುಖಂಡರಾದ ಪ್ರವೀಣ್ ಮಂಗಳೂರೆ, ಸಂಜುಕುಮಾರ್ ಮಹಾಜನ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಒಳಚರಂಡಿಯ STP ಘಟಕಕ್ಕೆ ನಗರಾಭಿವೃದ್ಧಿ ಸಚಿವ ಬಸವರಾಜ್ ಭೇಟಿ, ಚರಂಡಿ ದುರಾವಸ್ಥೆ ಕಂಡು ನಗರಸಭೆ ಆಯುಕ್ತರ ವಿರುದ್ಧ ಗರಂ. ನೌಬಾದ್ನ BDA ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿ, ಗೋರ್ನಹಳ್ಳಿಯ STP ಘಟಕದ ಸೋರಿಕೆ 6 ತಿಂಗಳಲ್ಲಿ ದುರಸ್ತಿ, ಸಚಿವ ಬೈರತಿ ಬಸವರಾಜ್ ಅವರಿಂದ ಹೇಳಿಕೆ. ತಾಯ್ನಾಡಿಗಾಗಿ ಪ್ರಾಣ ತ್ಯಾಗ ಮಾಡಿದ ವೀರ ಯೋಧರ ಆತ್ಮಶಾಂತಿಗಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಬೀದರ್ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಕೆ. ಬೀದರ್ನ ಕರೇಜ್ಗೆ ಸಚಿವ ಬೈರತಿ ಬಸವರಾಜ್ ಶಾಸಕರೊಂದಿಗೆ ಭೇಟಿ ವೀಕ್ಷಣೆ, ಕರೇಜ್ ಅಭಿವೃದ್ಧಿಗೆ 15 ದಿನಗಳಲ್ಲಿ ವರದಿ ನೀಡಲು ಸೂಚನೆ. ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೀದರ್ನಲ್ಲಿ ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿ ವತಿಯಿಂದ ಪ್ರತಿಭಟನಾ ಮೆರವಣಿಗೆ. ಗ್ರಾಮ ವಿಕಾಸ ಯೋಜನೆ ಕಾಮಗಾರಿಗೆ MLC ವಿಜಯ್ ಸಿಂಗ್ ಅವರಿಂದ ಚಾಲನೆ, ಹಿಂದುಳಿದ ಕಮಲನಗರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ವಿಜಯ್ ಸಿಂಗ್ ಅವರಿಂದ ಭರವಸೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.